ಕೆಮಿಕಲ್ ಮತ್ತೆ ನಮ್ಮ ಸಮುದ್ರದಲ್ಲಿರ್ತಕ್ಕಂಥ ದೋಷಗಳನ್ನ ತೆಗಿತದೆ ಅನ್ನೋದಕ್ಕೆ ಒಂದು ಡೆಮೋ ಮಾಡಿ ತೋರಿಸ್ತೇನೆ. ಸೊ ಇದು ಈ ನೀರಲ್ಲಿ ಈಗ ನಿಮ್ಮ ಎದುರುಗಡೆ ಟಿಂಚರ್ ಹಾಕ್ದೆ ನಾನು. ಸೊ ಅದೇ ತರ ಇನ್ನೊಂದು ಸ್ವಲ್ಪ ಹಾಕ್ತೇನೆ. ಸೊ ಈ ಟಿಂಚರ್ ಹಾಕಿದಾಗ ಏನಾಗ್ತದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಾಗ ಈ ಟಿಂಚರ್ ಎಲ್ಲ ಕೆಮಿಕಲ್ ಬೇಸ್ಡ್ ಇರುತ್ತೆ. ಈಗ ಗಾಯಗಳನ್ನು ತೊಳೆಯಕ್ಕೆ, ಗಾಯ ಎಲ್ಲ ವಾಸಿ ಆಗಕ್ಕೆಲ್ಲ ಕೆಮಿಕಲ್ ಬೇಸ್ಡ್ ಇರುತ್ತೆ ನೋಡಿ. ಸೊ ಈ ಟಿಂಚರ್ನ ನಾನು ಈ ತರ ನೀರಿಗೆ ಹಾಕಿದಾಗ ಈ ನೀರ್ ಕಲರ್ ಈ ತರ ಆಗ್ತದೆ. ಸೊ ನಾವು ಈಗ ಗೋಮೂತ್ರದಲ್ಲಿ ಈ ಬಾಷ್ಪೀಕೃತ ಗೋಮೂತ್ರ ಅಂತ ಹೇಳ್ತೀವಿ. ಇದಕ್ಕೆ ಬಾಷ್ಪೀಕೃತ ಅಂದ್ರೆ ಡಿಸ್ಟಿಲೇಷನ್ ಮಾಡಿರ್ತೇವೆ. ಸೊ ಈ ಗೋಮೂತ್ರನ ಈ ಕೆಮಿಕಲೈಸ್ಡ್ ಈ ನೀರಿಗೆ ಹಾಕಿದಾಗ ವಿತಿನ್ ಒಂದು 5-6 ಸೆಕೆಂಡ್ ಒಳಗಡೆನೆ ಮತ್ತೆ ತನ್ನ ನೈಜ ಸ್ಥಿತಿಯನ್ನು ಪಡೀತದೆ ನೀರು. ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರುವಾಗ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಭೂಮಿ, ನಮ್ಮ ನೀರು ಮತ್ತೆ ನಾವು ಹೇಳ್ದಂಗೆ ಪರಿಸರನೆಲ್ಲ ಹಾಳು ಮಾಡಿದೀವಲ್ವಾ. ಸೊ ನಮ್ಮ ಶರೀರ ಕೂಡ ಹಾಳಾಗಿದೆ. ಯಾಕಂದ್ರೆ ನಮ್ಮ ಶರೀರ ಆಗಿದ್ದು ಪಂಚಮಹಾಭೂತಗಳಿಂದ. ಸೊ ಪಂಚಮಹಾಭೂತಗಳಾಗಿರೋದ್ರಿಂದ ಗೋವನ್ನು ಕೂಡ ನಿಮಗೆ ಪಂಚಮಹಾಭೂತಗಳನ್ನ ಪ್ರತಿನಿಧಿಸ್ತದೆ. ಅದ್ರ ಪಂಚಗವ್ಯ ನಾವು ಉತ್ಪನ್ನಗಳಂತ ಹೇಳ್ತೀವಲ್ವಾ. ತುಪ್ಪ ಬಂದ್ಬಿಟ್ಟು ನಮಗೆ ಅಗ್ನಿನ ಪ್ರತಿಬಂಧಿಸ್ತದೆ. ಆಮೇಲೆ ವಾಯುನ ಗೋಮೂತ್ರ, ಮಜ್ಜಿಗೆ ಬಂದ್ಬಿಟ್ಟು ಆಕಾಶನ, ಆಮೇಲೆ ಭೂಮಿನ ಗೊಬ್ಬರ, ಆಮೇಲೆ ಜಲನ ಹಾಲು ಪ್ರತಿನಿಧಿಸ್ತದೆ. ಸೊ ಹೀಗಾಗಿ ನಾವು ಪಂಚಗವ್ಯನ ಪ್ರತಿನಿತ್ಯ ಸೇವನೆ ಮಾಡಬೇಕು ಮೈನ್ ಆಗಿ. ಸೊ ಹೀಗಾಗಿ ನಾಟಿ ಹಸುಗಳಲ್ಲಿ ಈ ಶಕ್ತಿ ಇದೆ, ಬೇರೆ ಯಾವ ತಳಿಗಳಲ್ಲೂ ಇದಿಲ್ಲ. ಎಚ್.ಎಫ್, ಜರ್ಸಿ ಆ ಥರದ್ರಲ್ಲೆಲ್ಲ. ಸೊ ಅದಕ್ಕೆ ದಯವಿಟ್ಟು ಈಗ ನಾವು ನೋಡಿದ್ವಿ, ನಾನು ಅವಾಗಲೇ ಒಂದು ಮಾತಂದೆ, ಒಂದು ಬೈಕ್ ನಿಲ್ಲೋ ಜಾಗದಲ್ಲಿ ನಮ್ಮ ಮಲೆನಾಡು ಗಿಡ ನಿಲ್ಲುತ್ತೆ. ಪ್ರತಿಯೊಬ್ಬರು ಮನೆಯಲ್ಲಿ ನಾವು ಅದಕ್ಕೆ ಅಷ್ಟೇ, ನಾವು ಮನುಷ್ಯರು ಎಷ್ಟು ಊಟ ಮಾಡ್ತೀವಿ ಅಷ್ಟೇ ಮಾಡೋದು. ಅಮೃತ ಕೊಡುತ್ತೆ. ದಯವಿಟ್ಟು ಅದನ್ನ ನಾವು ಇಂಡಿವಿಜುವಲ್ ಆಗಿ ಸಾಕಬೇಕು. ಸೊ ಸಾಕಿದಾಗ ಏನಾಗ್ತದೆ, ನಮ್ಮ ಆರೋಗ್ಯ ಶರೀರ ಚೆನ್ನಾಗಿರ್ತದೆ. ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ನಾಟಿ ಹಸುಗಳು ತುಂಬ ಹೇರಳವಾಗಿದ್ವು, ಅಲ್ಲಿವರೆಗೆ ಯಾರಿಗೂ ದೇಶದಲ್ಲಿ ಕಾಯಿಲೆನೇ ಇರಲಿಲ್ಲ. ಸೊ ಹೀಗಾಗಿ ನಾನು ಇದನ್ನೊಂದು ಅಭಿಯಾನ ಮಾಡೋ ರೀತಿ ನಮಗೆ ಮಧುಸೂದನ್ ಸರ್ ಕರೆದ್ರು. ಸೊ ಅದಕ್ಕೆ ಬಂದೆ ನಾನು ಇದನ್ನು ತೋರಿಸೋಣ ಅಂತಾನೆ. ಮೇಲಾಗಿ ನಾನು ಒಂದು ಇಲ್ಲೇ ಬಿಡದಿಯಲ್ಲಿ ಎಂಪ್ಲಾಯ್ ಆಗಿದ್ದೆ. ಸೊ ಈ ಗೋವಿನ ಒಂದು ವಿಚಾರವಾಗಿ ಇಟ್ಕೊಂಡೇನೆ ನಾನು ಕೆಲಸಕ್ಕೆ ರಿಜೈನ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಯಾರು ಇದ್ರೆ ಬಸವನ ಬಾಗೇವಾಡಿ ಇವರು ಮಾಡಬೇಕು ಅಂದ್ರೆ ವೆಟನರಿ ಡಾಕ್ಟರ್ ಗುರುಗಳೇ ನಮ್ಮ ಇದಕ್ಕೆ ಫ್ರೀಯಾಗಿ ಬರ್ತಾರೆ. ಇನ್ನೊಂದು 4-5 ಜನ. ಯಾಕಂದ್ರೆ ನೋಡಿ, ಈಗ ಇವರು ಸಿಕ್ಕಿದ್ರು ನೀಲಕಂಠರವರು. ಏನ್ ಖುಷಿ ಆಗ್ತಿದೆ ಅಂದ್ರೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವಾಯ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಆಕಾಶದಿಂದ ಅದು ಬಿದ್ದಂಥ ನೀರು ಎಲ್ಲ ಕಡೆ ಹನಿ ಆಗಿದ್ರೆ ಬಾವಿ ಆಗತ್ತೆ. ಅದೆಲ್ಲ ಸಮುದ್ರ ನದಿಯಾಗ ಆದಾಗ ಸಮುದ್ರಕ್ಕೆ ಸೇರಿ ಎಂಥ ಒಂದು ಸಂಪದ್ಭರಿತವಾಗುತ್ತೆ, ಭೂಮಿ ಉಳಿಸೋದಾಗತ್ತೆ. ಹಾಗೆ ನಾವು ನೀವೆಲ್ಲರೂ ಸೇರ್ಕೊಂಡು ಆ ಒಂದು ಸಮುದ್ರ